ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 29ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಯೆಹೋವನು ಸನ್ಮಾರ್ಗಿಗೆ ಆಶ್ರಯ, ಕೆಡುಕನಿಗೆ ನಾಶನ. ಸನ್ಮಾರ್ಗಿಗೆ ಆಶ್ರಯವಾಗಿರ್ತಾನಂತ ಯೆಹೋವನು. ಅಂದ್ರೆ ನೀತಿವಂತನಿಗೆ ಆಶ್ರಯ ದುರ್ಗವು ಯಾರಪ್ಪ ಅಂತ ಹೇಳಿದ್ರೆ ದೇವರೇ. ನೀತಿವಂತನ ಪಕ್ಷ ದೇವರು ಯಾವಾಗ್ಲೂ ನಿಂದಿರ್ತಾನ, ಯಾವಾಗ್ಲೂ ನೀತಿವಂತನಿಗೆ ಒಂದು ಆಶ್ರಯವಾಗಿರ್ತಾನ. ಆದ್ರೆ ಕೆಡುಕರಿಗೆ ನಾಶನ. ಅವನು ನಾಶನಕಾರಿಯಾಗಿ ಓದ್ತಿರ್ತಾನ ಅವನು. ಯಾಕಂದ್ರೆ ಅವನು ಕೆಡುಕನಾಗಿ, ಕೆಟ್ಟ ಮನಸ್ಸುಳ್ಳವನಾಗಿ, ದೇವರಿಗೆ ವಿರುದ್ಧವಾಗಿ, ದೇವ್ರ ಚಿತ್ತಗೆ ವಿರುದ್ಧವಾಗಿ ಅವನು ನಡೀತಿರ್ತಾನಲ್ಲ, ಅದಕ್ಕೆ ಅವನ ಮಾರ್ಗ ಎಲ್ಲ ನಾಶನ ಮಾರ್ಗ ಆಗ್ತದೆ. ಆದ್ರೆ ಒಂದು ನೀತಿವಂತನು ಮಾರ್ಗವು ಅದು ಗಲಿಬಿಲಿ ಆಗಿದ್ರು, ಶೋಧನ ಮಧ್ಯದಲ್ಲಿ ನಡೆದ್ರು, ಶ್ರಮ ಮಧ್ಯದಲ್ಲಿ ನಡೆದ್ರು, ಭಯಂಕರವಾಗಿ ವ್ಯತಿರೇಕ ಪರಿಸ್ಥಿತಿನಲ್ಲಿ ನಡೆದ್ರು ಕೂಡ ದೇವರು ಸನ್ಮಾರ್ಗಿಗೆ ಆಶ್ರಯವಾಗಿರ್ತಾನಂತ, ನೀತಿವಂತನಿಗೆ ಆಶ್ರಯವಾಗಿರ್ತಾನಂತ. ಯಾಕಂದ್ರೆ ನೀತಿವಂತನಿಗೆ ಶತ್ರುಗಳು ಜಾಸ್ತಿ, ವ್ಯತಿರೇಕ ಜಾಸ್ತಿ. ಶತ್ರು ಯಾವಾಗಲೂ ನೀತಿವಂತನ ಮೇಲೆ ಯುದ್ಧ ಪ್ರಕಟಿಸ್ತಾನ. ಅನೇಕರು ನೋಡ್ರಿ, ಮತ್ತೆ ನಾವು ನೀತಿವಂತರಾಗಿ ನಾವು ಭಯಭಕ್ತಿಗಳಿಗೆ ನಾವು ಜೀವಿಸ್ತಿರುವಾಗ ನಮಗೆ ಶತ್ರುಗಳು ಜಾಸ್ತಿ ಇರ್ತಾರ, ನಮ್ಮನ್ನ ನಾಶನ ಕೋರೋರು ಜಾಸ್ತಿ ಇರ್ತಾರ, ನಮ್ಮನ್ನ ವ್ಯತಿರೇಕಿಸೋರು ಜಾಸ್ತಿ ಇರ್ತಾರ, ನಮ್ಮನ್ನ ಬೈಯೋರು ಜಾಸ್ತಿ ಇರ್ತಾರ, ನಮ್ಮನ್ನ ಅಸಹ್ಯ ಪಡೋರು ಜಾಸ್ತಿ ಇರ್ತಾರ, ನಮ್ಮನ್ನ ದೂರ ತಳ್ಳೋರು ಜಾಸ್ತಿ ಇರ್ತಾರ. ಯಾಕಪ್ಪ ಅಂತ ಹೇಳಿದ್ರೆ ನೀತಿವಂತನ ನೋಡಿ ಒಂದು ದುಷ್ಟನು ಸಹಿಸೋದಿಲ್ಲ. ಅದಕ್ಕೆ ಎಲ್ಲರೂ ನಮ್ಮೇಲೆ ಬೀಳ್ತಿರ್ತಾರ. ನೀತಿಯಾಗಿ ನಡೆದು, ನೀತಿಯಾಗಿ ಯಥಾರ್ಥವಾಗಿ ಜೀವಿಸ್ಬೇಕು ದೇವ್ರ ಸಲುವಾಗಿ ಅಂತೇಳಿ ನಾವು ನಡೀತಿರುವಾಗ ಕಂಪಲ್ಸರಿ ಶತ್ರುಗಳು ನಮಗೆ ಜಾಸ್ತಿ ಆಗ್ತಾರ. ಈ ಮಾರ್ಗದಲ್ಲಿ ನಾವು ನಡೀತಿದ್ರು ಕೂಡ ದೇವ್ರು ನಮಗೆ ಆಶ್ರಯವಾಗಿರ್ತಾನ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಆಮೇನ್. ಪ್ರಪಂಚ ಎಲ್ಲ ನಮ್ಮನ್ನು ವ್ಯತಿರೇಕಿಸಿದ್ರು ಕೂಡ, ನಮ್ಮ ಸುತ್ತಮುತ್ತಲರೆಲ್ಲರೂ ಕೂಡ ನಮ್ಮನ್ನು ವ್ಯತಿರೇಕವಾಗಿ, ನಮಗೆ ವಿರುದ್ಧವಾಗಿ ನಿಂತರು ಕೂಡ, ಶತ್ರುಗಳಾಗಿ ನಿಂತರು ಕೂಡ ದೇವರು ನಮಗೆ ಆಶ್ರಯ ದುರ್ಗವಾಗಿರ್ತಾನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಅದೇ ದುಷ್ಟನಿಗಾದ್ರೆ ಅವನ ಮಾರ್ಗ ಎಲ್ಲ ನಾಶನ. ಅವನು ಹೋಗ್ತಿರೋ ಮಾರ್ಗವೆಲ್ಲ ನಾಶನ ಮಾರ್ಗಕ್ಕೆ ಅವನು ಹೋಗ್ತದನ ಅಂತ ಹೇಳಿ ನಾವು ತಿಳ್ಕೋಬೇಕು. ನೋಡ್ರಿ, ದಾನಿಯೇಲಿಗೆ ಆ ಬಬುಲೋನು ದೇಶವೆಲ್ಲ ದಾನಿಯೇಲಿಗೆ ವ್ಯತಿರೇಕವಾಗಿ ನಿಂತಿರ್ತದೆ. ದಾನಿಯೇಲ್ ಸುತ್ತಲೂ ಕೂಡ ಶತ್ರುಗಳು ಇರ್ತಾರ. ಹೆಂಗಾದ್ರೂ ಮಾಡಿ ದಾನಿಯೇಲನ ಸಾಯಿಸ್ಬೇಕು, ರಾಜ್ಯ ಹಿಡ್ಕೊಡ್ಬೇಕು, ದಾನಿಯೇಲನ ನಿರ್ಮೂಲ ಮಾಡಬೇಕು ಅಂತೇಳಿ ಎಲ್ಲರೂ ಪ್ಲಾನ್ ಮಾಡ್ತಿರ್ತಾರ. ಪ್ಲಾನ್ ಮಾಡಿ ಹೆಂಗಾದ್ರೂ ಮಾಡಿ ದಾನಿಯೇಲನ ನಾಶನ ಕೋರ್ಬೇಕಂತೇಳಿ ಪ್ಲಾನ್ ಮಾಡ್ತಿರುವಾಗ ದಾನಿಯೇಲನ ಮೇಲೆ ತಪ್ಪು ತೋರಿಸಿ, ಅಂದ್ರೆ ಏನು ಮಾಡಿರೋಂತ ತಪ್ಪನ ದಾನಿಯೇಲ್ ಮೇಲೆ ಓರಿಸಿ ದಾನಿಯೇಲ್ ತಗೊಂಡೋಗಿ ಸಿಂಹದ ಬೋನ್ನಲ್ಲಿ ಹಾಕಿಸಿದಾಗ ಇವಾಗ ಶತ್ರುಗಳು ಏನಾಗಿರ್ತದದು, ಬಾ ನಾವು ಒಂದು ಸಿಂಹದ ಬೋನ್ನಾಗ ಆಗ್ಬಿಟ್ಟಿವಿ, ಇನ್ನಾಗ ದಾನಿಯೇಲ್ ಪರಿಸ್ಥಿತಿ ಇನ್ನು ಮುಗೀತು ಅನ್ನೋದೇ ಕಾಣ್ತಿರ್ತತೆ. ಆದ್ರೆ ದಾನಿಯೇಲಿಗೆ, ನೀತಿವಂತನಿಗೆ ದೇವರಲ್ಲಿ ಆಶ್ರಯವಾಗದನ. ಶತ್ರುಗಳು ಏನೋ ಅದು ಅವನ ಪತನಕ್ಕಾಗಿ ಆ ಸಿಂಹದ ಬೋನ್ನಲ್ಲಿ ನಾವು ಹಾಕಿವಿ, ನಾವು ಜೀವಿತ ಪತನನೇ ದಾನಿಯೇಲದಂತ ಅನ್ಕಂತಾರೆ. ಪತನವಾಗಿ ಕಾಣಕತ್ತೈತೆ ಯಾವ್ದು ಸಿಂಹದ ಬೋನ್. ಆದ್ರೆ ದಾನಿಯೇಲಿಗೆ ಹೆಂಗೈತಂದ್ರೆ ಅದು ಒಂದು ಆಶ್ರಯವಾಗೈತೆ. ಆಮೇಲೆ ದೇವರಲ್ಲಿ ಆಶ್ರಯ ಇಟ್ಟನ. ಅಷ್ಟು ಸಿಂಹಗಳು ಇದ್ರೂ ಒಂದು ಸಿಂಹ ಕೂಡ ದಾನಿಯೇಲನ ಹೋಗಿ ಮುಟ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ದೇವರ ಆಶ್ರಯವಾಗದನ್ನ. ಶತ್ರುಗಳು ಏನ್ ಕಾಣಕತ್ತೈತೆ, ಅದು ವ್ಯತಿರೇಕವಾಗಿ ಕಾಣಕತ್ತೈತೆ, ನಾಶನವಾಗಿ ಕಾಣಕತ್ತೈತೆ. ಒಂದೊಂದು ಟೈಮಲ್ಲಿ ಶತ್ರು ನಮ್ಮನ್ನ ಏನೋ ಮಾಡ್ತದನೇನೋ, ಶತ್ರು ನಮ್ಮನ್ನ ದಾಡಿ ಮಾಡನೇನೋ, ನಮ್ಮ ಜೀವಿತಗಳು ಹಾಳಾಗ್ತವೇನೋ ಅನ್ನಂಗ್ ಕಾಣ್ತಿರ್ತತೆ. ಶತ್ರುಗಳು ನೋಡಿದ್ರೆ ಇನ್ನಾಗಿತ್ತು, ಇವ್ರ ಜೀವಿತ ಪತನ, ಇವ್ರ ಜೀವಿತ ಮುಗೀತು, ಇನ್ನು ಅಷ್ಟೇ ಇವ್ರದಂತೇಳಿ ಅನ್ಕಂತಿರ್ತಾರ. ಆದ್ರೆ ಆ ಒಂದು ಮಾರ್ಗದಲ್ಲಿ ಕೂಡ ದೇವರು ನೀತಿವಂತನಿಗೆ ಆಶ್ರಯ ದುರ್ಗವಾಗಿರ್ತಾನ. ಅದೇ ಆಶೀರ್ವಾದಕರವಾಗಿ ದೇವರು ಮಾಡ್ತಾನ. ಒಂದೊಂದು ಟೈಮ್ನಲ್ಲಿ ನಾವು ಹೋಗ್ತಿರೋ ಮಾರ್ಗ ಕಠಿಣ ಮಾರ್ಗ ಇರ್ಬೋದು. ಪಾಪ ಎಷ್ಟೆಲ್ಲಾ ಭಕ್ತಿ ಮಾಡ್ತಾರ, ಎಷ್ಟೆಲ್ಲಾ ಪ್ರೇಯರ್ ಅಂತಾರ, ಎಷ್ಟೆಲ್ಲಾ ವಾಕ್ಯ ಅಂತಾರ, ಆದ್ರೂ ಈ ಕಷ್ಟ ಪರಿಸ್ಥಿತಿನಲ್ಲಿ ಇವ್ರು ಎದರಲ್ಲ ಅನ್ನೋದೊಂದು ಜಾಲಿ ತೋರಿಸ್ತಿರ್ತಾರ ಅನ್ಮತ್ತು. ಜಾಲಿ ಅಂತಲ್ಲ, ಅವ್ರಿಗೆ ಅದೊಂದು ಇರ್ತದ ಅನ್ಮತ್ತು. ನೀನ್ ಎಷ್ಟು ಭಕ್ತಿ ಮಾಡಿ ಏನ್ ಮಾಡಿದ್ರು ಕೂಡ ನಿನ್ನ ಪರಿಸ್ಥಿತಿಗಳು, ನಿನ್ನ ಕುಟುಂಬ ಪರಿಸ್ಥಿತಿಗಳು ಎಲ್ಲ ಹಂಗೆ ಅದಾವಲ್ಲ. ಅಂದ್ರೆ ಅವೇ ಅವು ಅವ್ರಿಗೆ ಪತನವಾಗಿ ಕಾಣ್ತಿರ್ತತೆ. ಆದ್ರೆ ದೇವರು ಈ ಮಾರ್ಗದಲ್ಲಿ ಕೂಡ ದೇವರು ನಮ್ಗೆ ಆಶ್ರಯವಾಗಿರ್ತಾನ, ಒಂದು ಪ್ರೊಟೆಕ್ಷನ್ ಆಗಿರ್ತಾನ. ಯಾಕಂದ್ರೆ ಇವನ್ನೆಲ್ಲದನ್ನು ಕೂಡ ಒಂದಿನ ಆಶೀರ್ವಾದಕರವಾಗಿ ಮಾಡ್ತಾನ. ನೋಡ್ರಿ, ಈ ಸಿಂಹದ ಬೋನಲ್ಲಿ ದಾನಿಯೇಲ್ ಇರ್ತಾನ. ದಾನಿಯೇಲ್ ಏನ್ ಮಾಡ್ತಾನ, ಆ ಸಿಂಹದ ಬೋನಿಂದ ದಾನಿಯೇಲನ ದೇವ್ರು ಹೊರಗ್ ತರ್ತಾನೆ. ಯಾರಾದ್ರೂ ನೋಡಿ
ಅಸೂಯೆ ಪಟ್ಕಂತ ನಾಶನ ಕೊಡ್ತಿರ್ತಾರ, ಅವ್ರನ್ನ ತಗೊಂಬಂದು ಇದ್ರನಾಗ ಹಾಕ್ತಾನೆ. ಅವಾಗ ಸುಮ್ಮನಿರುವ ಸಿಂಹಗಳು ಇನ್ನ ಅವ್ರು ಕೆಳಗ್ ಬೀಳ್ತಿರುವಾಗೆ ಗಾಳಿನಲ್ಲೇ ಎಗರಿ ಅವ್ರನ್ನ ಹಿಡ್ಕೊಂಡು ಕಿತ್ಕೊಂಡ್ ತಿಂತಾವ. ಯಾರ ನಾಶನ ಆಗ್ಯಾರ? ದುಷ್ಟ ನಾಶನ ಆಗ್ಯಾನ, ನೀತಿವಂತನ ನಾಶನ ಆಗ್ಯಾನ? ನೀತಿವಂತನ ನಾಶನ ಆಗುತ್ತಾನೇನೋ ಅಂತ ಕಾಣ್ತತೆ, ಆದ್ರೆ ಆಗೋದಿಲ್ಲ. ಎದಕ್ಕಂದ್ರೆ ದೇವ್ರು ಆಶ್ರಯವಾಗಿ ನೀತಿವಂತ ನಡೆಸ್ತಿರ್ತಾನೆ. ಅವರು ಚೆನ್ನಾಗದರೇನೋ ಅಂತ ಕಾಣ್ತಿರ್ತತೆ, ಆದ್ರೆ ಯಾರು ಕೇಡ್ ಕೊಡ್ತಿರ್ತಾರೋ ಅವರೇ ಅದ್ರಾಗ ಬಂದು ಬೀಳ್ತಾರ, ನಾಶನ ಆಗ್ತಾರ. ಕೆಡುಕನ ಮಾರ್ಗ ನಾಶನ, ನೀತಿವಂತನು ಸನ್ಮಾರ್ಗಿಯು ಯೆಹೋವನು ಆಶ್ರಯವಾಗ್ಯದನಂತ. ಅದನ್ನ ನಾವು ಗ್ರಹಿಸಬೇಕು. ಯಾವತ್ತೂ ನಾವು ಬಾಧೆ ಪಡಬಾರದು. ನಮ್ಮ ಕಷ್ಟ ಪರಿಸ್ಥಿತಿ ನೋಡಿ, ನಮ್ಮ ಒಂದು ಕುಟುಂಬದಲ್ಲಿ ಆಗ್ತಿರುವಂತ ವ್ಯತಿರೇಕನ ನೋಡಿ ನಾವು ಭಯಪಡುವಂತವರಾಗಿರಬಾರ್ದು. ಇವೆಲ್ಲ ಕೂಡ ದೇವ್ರ ಒಂದಿನ ಮೇಲುಕರವಾಗಿ ಮಾಡ್ತಾನೆ. ಆತೇ ನಮಗೆ ಆಶ್ರಯ ದುರ್ಗವಾಗಿ ದೇವ್ರು ನಮ್ಮನ್ನ ನಡೆಸ್ತಾನ. ವ್ಯತಿರೇಕಗಳು ನೋಡಿ ನಾವು ಡಿಸಿಷನ್ಗಳು ತಗೋಬಾರ್ದು, ನಮ್ಗೇನೋ ಆಗ್ತದೆ ಅಂತ ಅನ್ಕೋಬಾರ್ದು. ಇವಾಗ ಇಸ್ರಾಯೇಲ್ ಪ್ರಜೆಗಳು ಕೂಡ ಐಗುಪ್ತ ದೇಶದಲ್ಲಿ ಅವ್ರನ್ನ ಬಿಡಿಸ್ಕೊಂಡ್ ಬಂದಾಗ ಕೆಂಪು ಸಮುದ್ರ ಬರ್ತತೆ. ಕೆಂಪು ಸಮುದ್ರ ನೋಡಿ ಅವ್ರು ಭಯ ಪಡ್ತಾರ. ಆದ್ರೆ ಮೋಶೆಗೆ ದೇವ್ರ ಏನಂತ ಹೇಳ್ತಾನ? ಮೋಶೆ, ನೀನು ಮೌನವಾಗಿ ನಿಂತು ನಾನು ಮಾಡುವಂತ ಕಾರ್ಯಗಳು ನೋಡು, ಮೌನವಾಗಿ ನಿಂತು ನೋಡು. ಅಲ್ಲ ಪ್ರಭುವ, ಕೆಂಪು ಸಮುದ್ರ ಹಿಂದೆ ನೋಡ, ಶತ್ರು ಸೆಂಟರ್ ಹಂಗ್ ನೋಡಿದ್ರೆ ನಾವಿದೀವಿ, ಇನ್ನೇನೈತೆ ಪರಿಸ್ಥಿತಿ, ಇನ್ನೇನ್ ನೋಡ್ಬೇಕು? ಅರೇ, ನೀನ್ ಕಣ್ಣಿಗೆ ಕಾಣದೆ ನೋಡ್ತಿದ್ದಿ, ಲೋಕವೆಲ್ಲ ನೋಡೋದು ನೀನ್ ಮುನುಗ್ತಿದೇನೋ, ನಿನ್ ಜೀವಿತ ಮುನುಗ್ತೇನೋ ಅಂತ ನಿನಗೆ ಲೋಕಕ್ಕೆ ಅನಿಸ್ಬೋದು. ಆದ್ರೆ ಆ ಒಂದು ಸ್ಥಿತಿನಲ್ಲೂ ಕೂಡ ನಾನು ಮಾರ್ಗ ತೆರಿತೀನಿ, ನಿಮಗೆ ನಾನೇ ಆಶ್ರಯವಾಗಿರ್ತೀನಿ ಅಂತೇಳಿ ಕೆಂಪು ಸಮುದ್ರನ ಶೀಳಿಸ್ತಾನ. ಕೆಂಪು ಸಮುದ್ರದಲ್ಲೇ ದ್ವಾರ ತೆರಿತಾನ, ಕೆಂಪು ಸಮುದ್ರದಲ್ಲೇ ದಾರಿ ತೆರಿತಾನ. ಅದರಲ್ಲೇ ಅವ್ರನ್ನ ಅದ್ರಾಗಿದ್ದ ದಾಟಿಸ್ತಾನ. ಇವ್ರೇನ್ ಮಾಡ್ತಾರ? ಶತ್ರುಗಳು ಅರೆ ಇವ್ರು ದಾಟಾರ ಅಂತೇಳಿ ಅವ್ರು ಕೂಡ ಬರ್ತಾರ. ಇಸ್ರಾಯೇಲ್ ಪ್ರಜೆಗಳಿಗೇನೋ ಸಮುದ್ರ ದಾರಿ ಆಗತ್ತೆ, ಇವರು ದಾಟದ ಮೇಲೆ ಶತ್ರುಗಳು ಅದರಲ್ಲಿ ನಾಶನ ಆಗ್ಯಾರ. ಆ ರೀತಿಯಾಗಿ ದೇವರು ಯಾವಾಗ್ಲೂ ನೀತಿವಂತನ ಪಕ್ಷ ಇರ್ತಾನ. ನೀತಿವಂತನು ಅವನ ಜೀವಿತ ಆ ಲೋಕಸ್ಥರಿಗೆ ಎಲ್ಲರಿಗೂ ನೋಡಿದವ್ರು ಎಲ್ಲರಿಗೂ ಹೆಂಗಿರ್ತೈತಪ್ಪ ಅಂತ ಹೇಳಿದ್ರೆ, ಇವನ್ ಜೀವಿತ ಏನಪ್ಪ ಇಷ್ಟೇನಾ, ಇವನ್ ಜೀವಿತ ಹಂಗೇನಾ ಅನಿಸ್ತಿರ್ತತೆ. ಅದ್ರಾಗಿದ್ದ ದೇವ್ರ ಆಶೀರ್ವದಿಸ್ತಾನ, ಉನ್ನತ ಸ್ಥಿತಿನಲ್ಲಿ ತರ್ತಾನ. ಯಾರು ಕೀಳು ಕೊಡ್ತಾರೋ ಅವರೇ ಅದರಲ್ಲಿ ನಾಶನ ಹೋಗ್ತಾರ. ನಾವ್ ಯಾವತ್ತು ಭಯಪಡಬಾರ್ದು. ನಾವು ಹೋಗ್ತಿರೋ ಮಾರ್ಗ ಎಲ್ಲವೂ ದೇವ್ರ ಪ್ಲಾನ್ ಆಗಿರ್ತದೆ. ಅದೇ ನಮಗೆ ಆಶ್ರಯವಾಗಿರ್ತಾನೆ. ನಾವು ನೀತಿವಂತರಾಗಿ ಜೀವಿಸುವಂತವರಾಗಿರ್ಬೇಕು, ನಾವು ನೀತಿಯಾಗಿ ನಡೆಯುವಂತವರಾಗಿರ್ಬೇಕು. ನಾವು ನೀತಿಯಾಗಿ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ, ದೇವ್ರ ಮಾತುಗಳಿಗೆ ನಾವು ವಿಧೇಯರಾಗಿ ನಾವು ನಡೆಯೋದಾದ್ರೆ ದೇವರೇ ನಮಗೆ ಆಶ್ರಯವಾಗಿರ್ತಾನೆ. ಆತೇ ನಮ್ಮನ್ನು ನಡೆಸ್ತಾನೆ. ಆಮೇನ್.